ನಿಮ್ಮ ಸೀರಿಯಲ್ ಜರ್ನಿ ಯಾವ ರೀತಿಯಾಗಿತ್ತು? ಯಾವುದೇ ಆಹ್, ವ್ಯಕ್ತಿ ಆಗಿರ್ಲಿ, ಹೀರೋ ಆಗ್ಬೇಕು ಅಂತ ಹೇಳಿ ಕನ್ನಡ ಇಂಡಸ್ಟ್ರಿಗೆ ಬಂದಾಗ ತುಂಬಾ ಸ್ಟ್ರಗಲ್ಸ್ ಇರುತ್ತೆ. ಹ್ಮ್. ತುಂಬಾ ಅಲ್ಲಿ ಇಲ್ಲಿ ಪ್ರೊಡ್ಯೂಸರ್ ಆಗಿರ್ಲಿ, ಡೈರೆಕ್ಟರ್ ಆಗಿರ್ಲಿ, ಇವನ್ ಯಶ್ ಅವ್ರದ್ದು ನಿಮ್ಮ ಫೇವರೇಟ್ ಹೀರೋ ಜರ್ನಿನೂ ಕೂಡ ಹ್ಮ್. ಹಾಗೆ ಇತ್ತು. ನೀವೇ ಹೇಳಿದ್ರಿ ವೀಕೆಂಡ್ ವಿತ್ ರಮೇಶ್ ನೋಡಿದೀರಾ ಅಂತ. ಅವರು ಕೂಡ ಹೇಳ್ಕೊಂಡಿದ್ದಾರೆ. ಹ್ಮ್. ನನ್ನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ ಇತ್ತು. ನಾನು ಹೋದ್ರೂ ಕೂಡ ಮಾತಾಡಿಸ್ತಾ ಇರ್ಲಿಲ್ಲ ಅಂತ ಹೇಳಿ. ನಿಮ್ಮ ಸೀರಿಯಲ್ ಜರ್ನಿ ಯಾವ ರೀತಿಯಾಗಿತ್ತು? ಯಾವ ರೀತಿಯಾಗಿ ಸ್ಟ್ರಗಲ್ಸ್ ಇತ್ತು? For business and personal promotions in Suman TV Kannada, please contact 9686376663. ಸೀರಿಯಲ್ ಸೀರಿಯಲ್ ಅಂತಂದ್ರೆ ಒಂದು ಸ್ವಲ್ಪ ಸ್ಟ್ರಗಲ್. ಅಂದ್ರೆ ಸೀರಿಯಲ್ಸಲ್ಲಿ ನಿಮಗೆ ಅಂದ್ರೆ ವರ್ಕಿಂಗ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಮ್ಮ ಟೈಮಲ್ಲಿ ಸೀರಿಯಲ್ ಸ್ಟಾರ್ಟ್ ಆಗಬೇಕು ಅಂತಂದಾಗ ನಾನು ಹೇಳ್ತಿದ್ದು 2016-17 ನಾನು ಸೀರಿಯಲ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. 2016 ಮಂಡ್ಯ ರಮೇಶ್ ಅವ್ರ ಹತ್ರ ಇದು ಮಾಡಿದ್ದೆ, ರಂಗಭೂಮಿ ಮಾಡಿದೆ. 17 1 ಇಯರ್ ಫುಲ್ಲು ಸೈಕಲ್ ಹೊಡೆದಿದ್ದೀನಿ. ಅಂದರೆ ಬರೀ ಆಡಿಷನ್ ಕೊಡೋದೇ ಆಗ್ತಿತ್ತು ಎಲ್ಲಿ ಬಂದ್ರೂ. ಆಗ ಕಲರ್ಸ್ ಕನ್ನಡ ಮತ್ತು ಜೀ ಕನ್ನಡ ಆಡಿಷನ್ ಅಂತಂದರೆ ಬಂದು 1,000 ಜನ ಬರೋರಾಗ. ಹೌದು. ಒಂದು ಆಡಿಷನ್ ಅಂತಂತಂದರೆ ನಿಜವಾಗ್ಲೂ ಭಯ ಆಗ್ಬಿಡೋದು ನನಗೆ. ಅದೇ ಈಗಲೂ ಭಯ ಇದೆ ಆಡಿಷನ್ ಅಂತಂದರೆ. ಆ ಟೈಮಲ್ಲಿ ಅಂತಂದ್ರೆ ನಾವು ಇನ್ನೂ ಆ್ಯಕ್ಟರ್ ಆಗಿರಲ್ಲ ಅಲ್ವಾ. ಅಂದರೆ ಜನಗಳಿಗೆ ನಮ್ಗೆ ಏನು ಅಂತಲೂ ಗೊತ್ತಿರಲ್ಲ, ಅಥವಾ ಯಾವುದೇ ಪ್ರೊಡಕ್ಷನ್ಗೆ, ಪ್ರೊಡ್ಯೂಸರ್ಗೆ ಅಥವಾ ಡೈರೆಕ್ಟ್ರಿಗೆ ನಾವು ಯಾರು ಅಂತಲೂ ಗೊತ್ತಿರಲ್ಲ. ಆ ಟೈಮಲ್ಲಿ ನಮಗೆ ಹೋಗಿ ನಾವು ಒಂದು ಪರ್ಫಾರ್ಮ್ ಮಾಡಬೇಕು ಅಂತಂದರೆ ನಿಜವಾಗ್ಲೂ ಒಂಥರ ಭಯ ಆಗೋದು. ಆಮೇಲೆ ನಾನು ಎವ್ರಿ ಟೈಮ್ ಐ ಯೂಸ್ ಟು ಕಮ್ ಫ್ರಮ್ ಮೈಸೂರು. ಯಾಕೆಂದ್ರೆ ನಾನು ಬೆಂಗಳೂರು ಇನ್ನೂ ಕಂಪ್ಲೀಟಾಗಿ ಶಿಫ್ಟ್ ಆಗಿರಲಿಲ್ಲ. ಬಂದು ಬೆಂಗಳೂರಲ್ಲಿ 2017 ಬಂದು ಟ್ರೈ ಮಾಡ್ತಿದ್ದೆ. ಆ್ಯಂಡ್ ಯಾವುದೂ ಸಿಗಲಿಲ್ಲ. ಕಲರ್ಸ್ ಕನ್ನಡ ಅವಾಗ ಕಲರ್ಸ್ ಕನ್ನಡದಲ್ಲಿ ಸಿಗಬೇಕು ಅನ್ನೋದು ಎಲ್ಲರಿಗೂ ಡ್ರೀಮ್ ಆಗಿರುತ್ತೆ. ಯಾಕೆಂದರೆ ಅಷ್ಟು ಹೈಪಲ್ಲಿತ್ತು. ಸೊ ನಂಗೆ ಅದರಲ್ಲಿ ಟ್ರೈ ಮಾಡಬೇಕು ಅನ್ನೋದು ತುಂಬ ಟ್ರೈ ಮಾಡ್ತಿದ್ದೆ. ಒಂದು ಎಷ್ಟೋ ಆಡಿಷನ್ ಕೊಟ್ಟಿದ್ದೀನಿ, ಯಾವುದೂ ಸೆಲೆಕ್ಟ್ ಆಗ್ತಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ಇಲ್ಲ ಬೇರೆಯವ್ರಾಗಿದ್ದಾರೆ, ಇಲ್ಲ ಬೇರೆಯವ್ರು ಮುಂಚೆನೇ ಫಿಕ್ಸ್ ಆಗಿದ್ರು ಅನ್ನೋ ಥರದ್ದು ಆಗ್ಬಿಡ್ತಿತ್ತು. ಆ್ಯಂಡ್ ಹಂಗಾಗಿ ತುಂಬ ಡಿಸಪಾಯಿಂಟ್ ಆಗೋದು. ಇಷ್ಟು ಆಮೇಲೆ ಅಲ್ಲಿ ಹೋಗಿ ಆಡಿಷನ್ಗೆ ಹೋಗ್ತಿರಂಗೆ ಎಲ್ಲರೂ ಒಬ್ಬೊಬ್ರಿಗಿಂತ ಒಬ್ಬರು ಚೆನ್ನಾಗಿರ್ತಾರೆ. ಆಮೇಲೆ ಪರ್ಫಾರ್ಮ್ ಮಾಡ್ಬೇಕಾದ್ರೂ ಅಷ್ಟೇ, ಆ ಜನಗಳು ನೋಡಿದ ತಕ್ಷಣ ನಮ್ಗೊಂಥರ ಆಫ್ ಆಗಿಬಿಡುತ್ತೆ. ಏನೇ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ, ನಿಜ. ಎಷ್ಟೇ ಕಾನ್ಫಿಡೆಂಟ್ ಆಗಿರಿ, ಆ ಆಡಿಷನ್ ಅಂತ ಬರುತ್ತಲ್ಲ ಅವಾಗ ನಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಡುತ್ತೆ. ಬರೀ ಹಂಗೆ ಆ್ಯಕ್ಟ್ ಮಾಡಿ ಅಂತ ಹೇಳಿ ಚೆನ್ನಾಗಿ ಮಾಡ್ಬೋದು. ಬಟ್ ಆಡಿಷನ್ ಅಂದಾಗ ಅದೊಂದು ಭಯ ಅಂತೂ ತುಂಬ ಇರ್ತಿತ್ತು. ನಾನು ಬೇರೆ ಇಲ್ಲಿಂದ ಮೈಸೂರಿಂದ ಹೋಗ್ತಿದ್ದೆ, ಅದೊಂಥರ ಬೇರೆ ಎಮೋಷನ್ ಅದು. ಪ್ರತಿ ಸಲ ಬಸ್ ಹತ್ಕೊಳ್ಳೋದು, ಬಸ್ಸಲ್ಲಿ ಬರ್ಬೇಕಿತ್ತು ಆಯ್ತಾ. ಈಗ ಬೆಂಗಳೂರು ಮೈಸೂರು ರೋಡು 1.5 ಅವರ್ ಬರ್ಬೋದು. ಹೌದು. ಆಗ 3.5 to 4 ಅವರ್ಸ್ ಬೇಕಿತ್ತು. ಸೊ ಮೈಸೂರಿಗೆ ಬಂದು ಬಸ್ ಹತ್ಕೊಂಡು ಬಂದು ಬಸ್ಸಿಂದ ಇಲ್ಲಿನ ಲೊಕೇಶನ್ಗಳಿಗೆಲ್ಲ ಹೋಗಿ ಕೊಡೋ ಅಷ್ಟರಲ್ಲೇ ಒಂಥರ ಮೇಲಿಂದ ಕೆಳಗಡೆ ಒಂಥರ ಮೀಟರ್ ಆಫ್ ಆಗಿಬಿಡೋದು. ಬಟ್ ಅದೊಂಥರ ಬೇರೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರ್ತಿತ್ತು. ಒಂಥರ ಬರೋದು, ಓಕೆ ಏನಾಗ್ತಿದೆ ಅಂತ ಗೊತ್ತಾಗ್ತಿತ್ತು. ಸೊ ಅಲ್ಟಿಮೇಟ್ಲಿ ಒಂದು ಆಲ್ಮೋಸ್ಟ್ 1.5 ಇಯರ್ ನನಗೇನೋ ಸಿಕ್ಕಿಲ್ಲ. ಸೊ ಆ ಟೈಮಲ್ಲಿ ನಾನು ಏನು ಮಾಡಿದೆ, ಒಬ್ಬರು ಹೀಗೆ ಆ್ಯಂಕರಿಂಗ್ ಮಾಡಿ, ಅದನ್ನಾರು ಮಾಡಿ ಅಂತ ಹೇಳಿದ್ರು. ಮಾಡ್ತೀರಾ ಅಂತ ಕೇಳಿದ್ರು. ನಾನು ಒಂದು ಲೋಕಲ್ ಚಾನಲಲ್ಲಿ ಆ್ಯಂಕರಿಂಗ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಓಕೆ ಅಂತ ಹೇಳಿದೆ. ನನಗೇನೋ ಗೊತ್ತಿರಲಿಲ್ಲ, ಬಟ್ ಅಟ್ಲೀಸ್ಟ್ ಕ್ಯಾಮ್ರಾ ಮುಂದೆ ಹೋಗ್ತೀನಲ್ಲ, ಆ ಕ್ಯಾಮ್ರಾ ಮುಂದೆ ಹೋಗೋ ಅವಕಾಶ ಸಿಗುತ್ತಲ್ಲ ಅಂತಂದ್ಬಿಟ್ಟು ಓಕೆ ಅಂತ ಹೇಳಿದೆ. ಸೊ ಹಂಗಾಗಿ ಆ್ಯಂಕರಿಂಗ್ ಸ್ಟಾರ್ಟ್ ಆಯ್ತು ಫಸ್ಟು. ನಾವು ಒಂದು ಲೋಕಲ್ ಚಾನಲಲ್ಲಿ ಸಿಂಚನ ಟಿವಿ ಅಂತ ಬ್ಯಾಂಗ್ಳೂರ್ದದು. ಸಿಂಚನ ಟಿವಿಲಿ ಫಸ್ಟು ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಎವ್ರಿ ಡೇ ಒಂದು 1 ಅವರ್ ಆ ಥರ ಇರ್ತಿತ್ತು. ಬರೀ ಅಂದರೆ ಪೇಮೆಂಟ್ ಥರ ಏನು ಇರ್ತಿರಲಿಲ್ಲ ಆಗ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಜೊತೆ ಇನ್ನೊಬ್ರು ಕೋ ಆಕ್ಟರ್ಸ್, ಈಗ ಅವರು ಸೀರಿಯಲ್ ಎಲ್ಲ ಮಾಡ್ತಾರೆ, ಕಾವ್ಯ ಅಂತ. ಅವರು ನಾನು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು. ಸೊ ಆ್ಯಂಡ್ ಹಂಗೆ ಸ್ಟಾರ್ಟ್ ಆಯ್ತು ಅದು. ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಇದಾಯಿತು. ಆ್ಯಂಡ್ ಮತ್ತೆ ಆಡಿಷನ್ ಕೊಡ್ತಿರ್ಬೇಕಾದ್ರೆ ಏನಾಯಿತು, ಆಗ ಕಲರ್ ಸೂಪರ್ ಅಂತ ಸ್ಟಾರ್ಟ್ ಆಯಿತು. ಕಲರ್ ಸೂಪರ್ದು ಇನ್ನೊಂದು ಚಾನಲ್ ಸ್ಟಾರ್ಟ್ ಆಗಿತ್ತು. ಸೊ ಆ ಚಾನಲಲ್ಲಿ ಒಂದು 5-6 ಸೀರಿಯಲ್ಲು ಒಟ್ಟಿಗೆ ಸ್ಟಾರ್ಟ್ ಆಯಿತು, ಒಟ್ಟಿಗೆ ಲಾಂಚ್ ಆಗ್ತಿತ್ತು. ಅದನ್ನ ಲಾಂಚ್ ಮಾಡಿದ್ದು ಯಾರು ಗೊತ್ತಾ? ಯಶ್ ಅವರು. ಯಶ್ ಸರ್ ಅವರು ಲಾಂಚ್ ಮಾಡಿದ್ರು ಫುಲ್ ಇನ್ನೊಂದು ಥರ ಖುಷಿ. ಸೊ ಅದರಲ್ಲಿ ಫಸ್ಟ್ 6 ಸೀರಿಯಲ್ಸ್ ನಾನು ಬರ್ತೀನಿ ಅಂತ ನಂಗೆ ಫುಲ್ಲು ಹೋಪ್ಸ್ ಇಟ್ಕೊಂಡಿದ್ದೆ. ಬಟ್ ಏನಾಯಿತು, ಅದು ಲಾಂಚ್ ಆಗಿ ಎಲ್ಲ ಸೀರಿಯಲ್ಗಳು ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಅಷ್ಟೊತ್ತಿಗೆ ನಾನು ರಾಮ್ಜಿ ಅವ್ರದ್ದು ಒಂದು ಆಡಿಷನ್ ಅಂದರೆ ಸೆಲೆಕ್ಟ್ ಆಗಿದೆ. ನಾನು ಮನೆಯ ಮಂತ್ರಾಲಯ ಅಂತ ಸೀರಿಯಲ್ ಅದು. ಆ ಸೀರಿಯಲ್ ನಾನು ಸೆಲೆಕ್ಟು ಆಗೋಗಿದ್ದೆ. ಸೊ ಅವರೆಲ್ಲ ಹೇಳಿದ್ರು ಈ ಥರ ದೊಡ್ಡ ಫ್ಯಾಮಿಲಿ ಸೀರಿಯಲ್ ಇರ್ತಿದ್ದು ಮಾಡಬೇಕು ಅಂತ. ಓಕೆ ಸರ್ ಫಿಕ್ಸು, ನಾನು ಬರ್ತೀನಿ ಅಂತೆಲ್ಲ ಹೇಳಿದ್ದೆ. ಫೈನಲ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಡಿಲೇ ಆಯಿತು. ಡಿಲೇ ಆಗೋ ಟೈಮಲ್ಲೂ ಅದಕ್ಕೂ ಅವ್ರದ್ದು ಇನ್ನೊಂದು ಪ್ರೊಡಕ್ಷನಲ್ಲಿ ನಾಗಕನ್ನಿಕೆ ಅಂತ ಮಾಡ್ತಾಯಿದ್ರು. ಸೊ ನಾಗಕನ್ನಿಕೆ ಸೀರಿಯಲ್ ನಡೀತಿರ್ಬೇಕಾದ್ರೆ ಅಲ್ಲಿ ಹೀರೋ ರೀಪ್ಲೇಸ್ ಆಗಿತ್ತು. ಸೊ ಹೀರೋ ರೀಪ್ಲೇಸ್ ಇದೆ, ನೀವು ಮಾಡ್ತೀರಾ ಅಂತ ನಂಗೆ ಕೇಳಿದ್ರು. ನನಗೆ ಪ್ರೊಡಕ್ಷನ್ ಮ್ಯಾನೇಜರು ಜಾಕಿ ಅಂತ ಒಬ್ರು ಇದ್ದಾರೆ, ಅವ್ರು ಅನಂತ್ ಅಂತ, ಎಲ್ಲರೂ ಜಾಕಿ ಅಂತ ಕರೀತಾರೆ ಅವ್ರನ್ನ. ಅವ್ರು ಹಂಗೆ ಫೇಮಸ್ಸು.
ನನಗೆ ಅವ್ರು ಗಾಡ್ ಫಾದರ್ ಅಂತಲೇ ಹೇಳ್ತೀನಿ. ಪಾಪ ಅವ್ರು ನನಗೆ ನಿಜವಾಗ್ಲೂ ಪ್ರತಿ ಸಲ ನಾನು ಬೆಂಗಳೂರಿಂದ ಬಂದಾಗಲೂ ನಂಗೆ ಒಂಥರ ಬಾರೋ ಮಗ ನಿಂಗೆ ಇದೊಂದು ಆಡಿಷನ್ ಇದೆ, ಅದೊಂದು ಆಡಿಷನ್ ಇದೆ ಅಂತ ಕರೆಯೋರು. ಕರೆದು ಪ್ರತಿಯೊಂದು ಪ್ರೊಡಕ್ಷನ್ ಹೌಸ್ಗೂ ಪರಿಚಯ ಮಾಡಿಕೊಡೋರು. ಸೆಲೆಕ್ಟ್ ಆಗುತ್ತೋ ಬಿಡುತ್ತೋ ಪಾಪ ಅವರಂತೂ ಎಫರ್ಟ್ ಹಾಕ್ತಿದ್ರು. ಸೊ ಹಿಂಗೆ ಇವ್ರದ್ದೇ ಪ್ರೊಡಕ್ಷನ್ ಇರ್ಬೇಕಾದ್ರೆ ಒಂದು ಆಲ್ರೆಡಿ ಹೀರೋ ಆಗಿ ಲಾಂಚ್ ಆಗೋಂಥದ್ದು. ಈಗ ಅದಕ್ಕೆ ನೀನು ಕಾಯ್ಕೊಂಡಿರಬೇಡ, ಹೆಂಗಿದ್ರು ಹಿಂಗೆ ಸೆಲೆಕ್ಟ್ ಮಾಡಿದಾರ ರಾಮ್ಜಿ ಸರೇ ಇದಕ್ಕೆ ಮಾಡು ಅಂತ ಹೇಳಿದ್ದಾರೆ, ಮಾಡ್ತೀಯ ಅಂತ ಕೇಳಿದ್ರು. ನಾನು ಸರಿ ಹೆಂಗೆ ಸೀರಿಯಲ್ ಸ್ಟೋರಿ ಏನೋ ಗೊತ್ತಿರಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಬೇರೆ. ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಸೀರಿಯಲ್ ಸ್ಟಾರ್ಟ್ ಆಗ್ತಿರ್ಬೇಕಾದ್ರೆ ಒಂದು ಪಾತ್ರ ಏನು ಅಂತ ಹೇಳ್ಕೊಡ್ತಾರೆ, ಆ ಕ್ಯಾರೆಕ್ಟರ್ ಹೆಂಗೆ, ಅದನ್ನ ಹೆಂಗೆ ಡೆವಲಪ್ ಮಾಡ್ಕೊಂಡು ಹೋಗೋದು ಅಂತ ಇರುತ್ತೆ. ಆ್ಯಂಡ್ ನನ್ನ ಜನಗಳಿಗೆ ನಾನು ಈ ಕ್ಯಾರೆಕ್ಟರ್ಲ್ಲಿ ಕಾಣಿಸ್ಕೊಂಡಿರ್ತೀನಲ್ಲ, ಅಂದರೆ ಹೊಸ್ದಾಗಿ ಕಾಣಿಸ್ತೀನಲ್ಲ, ಆಗ ನನ್ನ ಜನ ಹಂಗೆ ಅಕ್ಸೆಪ್ಟ್ ಮಾಡ್ತಾರೆ. ಹೊಸಬ್ಬ, ಆ ಕ್ಯಾರೆಕ್ಟರ್ ಹೊಸದು, ಇವ್ನು ಇರೋದು ಹೆಂಗೆ ಅಂತ. ಬಟ್ ಮುಂಚೆ ಒಬ್ರು ಮಾಡಿರ್ತಾರೆ ಅಂತಂದರೆ ಅವ್ರನ್ನ ನಾವು ಮೀರ್ ಮಾಡಬೇಕು, ಇಲ್ಲಾಂದರೆ ನಮಗೆ ಬೈಗೋಳ ಅಂತ ನಿಮ್ಗೆ ಗೊತ್ತಲ್ಲ, ಕಮೆಂಟ್ಸ್ ಮಾಡೇ ಮಾಡ್ತಾರೆ ಜನಗಳು. ಸೊ ಅದಕ್ಕಿಂತ ಮುಂಚೆ ಮಾಡಿದ ಹೀರೋಗೂ ನನಗೂ ಏನಾದ್ರು ಇದು ಬರುತ್ತೆ ಅಂತ ಭಯ ಆಗ್ತಿತ್ತು ನನಗೆ. ಬಟ್ ಸ್ಟಿಲ್ ಹೋದೆ. ಆ್ಯಂಡ್ ಹಿಂಗೆ ನಿಂಗೆ ನೈಟ್ ಫೋನ್ ಮಾಡಿದ್ರು 7:30ಗೆ, ನಾಳೆ ಬರಲೇಬೇಕು, ನಾಳೆನೇ ಶೂಟ್ ಸ್ಟಾರ್ಟ್ ಇದೆ, ಬರಲೇಬೇಕು ಅಂತ ಹೇಳಿದ್ರು. ಒಂದು ಸರಿ ಅಂತ ಅಂದ್ಬಿಟ್ಟು ಬೆಳಗಿನ ಜಾವ ಎದ್ದು ಬಂದಿದ್ದಾಯಿತು. ಬಂದ ತಕ್ಷಣ ಬ್ಲೇಸರಲ್ಲಿ ಹಾಕ್ಸ್ಬಿಟ್ಟು ಫಸ್ಟ್ ಸೀನ್ ಹಂಗೆ ಮಾಡಿಸ್ಬಿಟ್ರು. ಸೊ ಹಂಗೆ ನಂದು ಸೀರಿಯಲ್ ಸ್ಟಾರ್ಟ್ ಆಯಿತು. ಬಟ್ ಅದಕ್ಕಿಂತ ಮುಂಚೆ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಸ್ಟ್ರಗಲ್ ಅಂತಂದರೆ ಅಂದರೆ ನನಗೆ ಸ್ಟ್ರಗಲ್ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ಈಗ ಅದನ್ನು. ಯಾಕೆಂದರೆ ಮೋಸ್ಟ್ಲಿ ಈ ಒಂದು ಫೀಲ್ಡಿಗೆ ಬರಬೇಕಾಗಿರೋ ಪ್ರೋಸೆಸ್ಸೇ ಅದು ಅಂತ ಅನಿಸುತ್ತೆ. ಐ ಡೋಂಟ್ ವಾಂಟ್ ಟು ಸೇ ಸ್ಟ್ರಗಲ್ ಮಾಡಿದೆ, ಕಷ್ಟಪಟ್ಟೆ ಅದು ಇದು ಅನ್ನೋದಕ್ಕಿಂತ ನಾನು ಇಷ್ಟಪಟ್ಟಿದ್ದಕ್ಕೋಸ್ಕರ ನಾವು ಒಂದು ಮಾಡಿದ್ದು. ಸೊ ಐ ವೆರಿ ಹ್ಯಾಪಿ. ಅಂದರೆ ಇವಾಗ ಅಂದರೆ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಈಗ 2026ಗೆ ಒಂದು ಸಿನಿಮಾ ಮಾಡಿದ್ದೀನಿ ಅಂತ ಐ ಆಮ್ ಹ್ಯಾಪಿ. ಎಸ್, ಸಖತ್ತಾಗಿದೆ ನಿಮ್ಮ ಲೈಫ್ ಜರ್ನಿ, ಸಿನಿಮಾ ಜರ್ನಿ, ಸೀರಿಯಲ್ ಜರ್ನಿ. ಇನ್ನು ಏನಂತ ಅಂದ್ರೆ ಇವಾಗ ತೀರ್ಥರೂಪ ತಂದೆಯವರಿಗೆ ಅಲ್ಲಿ ತನಕ ಬಂದು ನಿಂತಿದೆ. ಇನ್ನು ನೆಕ್ಸ್ಟ್ ಪ್ಲಾನ್ಸ್ ಏನು? ನೆಕ್ಸ್ಟ್ ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಏನ್ ಪ್ಲಾನ್ಸ್ ಹಾಕೊಂಡಿದ್ದೀರಾ? ಅದೇ ಗೊತ್ತಿಲ್ಲ. ಅಂದರೆ ಸೀರಿಯಲ್ ಸ್ಟಾರ್ಟ್ ಆಗಿ ಸೀರಿಯಲ್ ಮಾಡಲ್ಲ ಆದಮೇಲೆ ಅದಾದಮೇಲೆ ತೆಲುಗುಗೆ ಹೋದೆ ನಾನು. ತೆಲುಗುಗೆ ಹೋಗಿ ತೆಲುಗುಲು ತುಂಬ ಅವಕಾಶಗಳು ಸಿಕ್ತು. ಆ್ಯಂಡ್ ನಾನು ಮಾಡಿದ ಸೀರಿಯಲ್ ಅದು ನಂಬರ್ 1 TRP ಆಗಿ ತುಂಬ ದೊಡ್ಡ ಸಕ್ಸಸ್ ಕೊಡ್ತದ್ದು. ಮೋಸ್ಟ್ಲಿ ನನಗೆ ದೊಡ್ಡ ಮೈಲ್ ಸ್ಟೋನ್ ಏನೋದು, ಆ ಥರ ದೊಡ್ಡ ಸಕ್ಸಸ್ ಅದು ಕೊಟ್ಟಿದ್ದು. ಆ್ಯಂಡ್ ಅದು ನಾನು ಅಂದ್ಕೊಂಡಿರಲಿಲ್ಲ, ಒಂದು ಸೀರಿಯಲ್ ಇಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ, ಇಷ್ಟು ಜನಗಳು ನಾನು ರೆಕಗ್ನೈಸ್ ಆಗ್ತೀನಿ, ಆ ಕ್ಯಾರೆಕ್ಟರ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಸೊ ಅದೆಲ್ಲ ಆದಮೇಲಿಂದ ಒಂದು ಒಳಗಡೆಯಿಂದ ಆಸೆ ಹುಟ್ಟಿದ್ದು. ಅಂದರೆ ಇದಕ್ಕಿಂತ ಮುಂಚೆ ಇದ್ದಿದ್ದು ಮೈಂಡ್ಸೆಟ್ ಅಷ್ಟೇ, ಒಬ್ಬ ಆ್ಯಕ್ಟ್ರ್ ಅನ್ಸ್ಕೋಬೇಕು ಗುರು. ಯಾರು ನೋಡಿದ್ರೆ ಯಾರು ನಾನು ಯಾರು ಅಂತ ಕೇಳಬಾರ್ದು ಜನ. ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಅನ್ಬಾರ್ದು. ಅಂದರೆ ನೀವು ಆ ಆ್ಯಕ್ಟರ್ ಅಲ್ವಾ ಅಂತ ಹೇಳಬೇಕು, ಆ ರೆಕಗ್ನೈಸೇಷನ್ ನಂಗೆ ಸಿಗಬೇಕು ಅಂತ ಇದ್ದಿದ್ದು. ಎಲ್ಲರೂ ಹೋದರೆ ಜನಗಳ ಮಧ್ಯ ಆ ಒಂದು ಚಿಕ್ಕ ರೆಕಗ್ನೈಸೇಷನ್, ಒಂದು 100 ಜನದಲ್ಲಿ ಒಬ್ಬರನ್ನ ರೆಕಗ್ನೈಸ್ ಮಾಡಿದ್ರೆ ನಾನು ಸಾರ್ಥಕ, ನಾನು ಆ್ಯಕ್ಟರ್ ಆಗಿದ್ದಕ್ಕೂ ಸಾರ್ಥಕನ ಫೀಲ್ ಇದ್ದೆ. ಬಟ್ ಅದಕ್ಕಿಂತ ಜಾಸ್ತಿನೇ ನಂಗೆ ಸಿಕ್ಕಿದೆ. ಈಗ ಯಾವ ಸ್ಟೇಟ್ಗೆ ಹೋದ್ರು, ಅಂದರೆ ಎಸ್ಪೆಷಲಿ ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳ್ನಾಡು ಸೈಡ್ ಹೋದ್ರೂ ಅಲ್ಲಿನ ಫಾಲೋವರ್ಸ್ ನಮ್ಮ ಸೀರಿಯಲ್ ನೋಡಿರೋರೆಲ್ಲ ನನ್ನ ರೆಕಗ್ನೈಸ್ ಮಾಡ್ತಾರೆ. ಅಷ್ಟು ಕೊಟ್ಟಿದ ಮೇಲೆ, ಅಂದರೆ ಆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದ ಮೇಲೆ ಸೀರಿಯಲಲ್ಲಿ ಒಂದು ಆಸೆ ಇದ್ದಿದ್ದು, ಸಿನಿಮಾದಲ್ಲೂ ಇದೇ ಥರ ಮುಂದುವರಿಬೇಕು ಅನ್ನೋದೊಂದೇ. ಸೊ ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು, ಅಂದ್ರೆ ನಿಮ್ಗೆ ಜಾಸ್ತಿ ಸಿನಿಮಾ ಮಾಡ್ಬೇಕು ಅಂತಾನಾ ಅಥವಾ ಮತ್ತೆ ಸೀರಿಯಲ್ ಬರ್ಬೇಕು ಅನ್ನೋ ಆಸೆನಾ? ಇಲ್ಲ ಅದೇ ನಾನು ಸೀರಿಯಲ್ ಎಷ್ಟು ಸಕ್ಸಸ್ ಸಿಕ್ಕಿದ ಮೇಲೆ ಸಿನಿಮಾ ಮಾಡಬೇಕು ಅನ್ನೋದೊಂದು ಮೋಟ ಮೈಂಡಲ್ಲಿದೆ ತುಂಬ. ಅಂದರೆ ಸಿನಿಮಾಗಳಲ್ಲಿ, ಅಂದರೆ ಈಗ ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಿ ಸಿನಿಮಾದಲ್ಲಿ ಉಳ್ಕೋಬೇಕು ಅನ್ನೋ ಆಸೆ ಇದೆ. ಐ ಡೋಂಟ್ ನೋ ಅಂದರೆ ಹೆಂಗೆ ತೊಗೊಂಡೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಗುರಿ ಇಟ್ಕೊಂಡು ಬಂದಿರೋದು ಇದೇ ಥರ. ಅಂದರೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಪ್ರಾಬಬ್ಲಿ ಈ ಒಂದು ಟೈಮಲ್ಲಿ, ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಮೈಂಡಲ್ಲಿರೋದು ಸ್ವಲ್ಪ ಸಿನಿಮಾದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಆ್ಯಂಡ್ ಸಿನಿಮಾದಲ್ಲೇ ಉಳ್ಕೋಬೇಕು ಅನ್ನೋ ಆಸೆ ಇದೆ. ಆ ಜನಗಳ ಪ್ರೀತಿ ಹೆಂಗೆ ಸಿಗುತ್ತೋ ಅದ್ರ ಮೇಲೆ ನನ್ನ ಕೆರಿಯರ್ ಬಿಲ್ಡ್ ಆಗುತ್ತೆ.